ನೈಸ್ ಯೋಜನೆಗೆ ತಮ್ಮ ಜಮೀನನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದೆ ಅನ್ನೋ ರೈತರ ಆರೋಪವನ್ನು ಹೈಕೋರ್ಟ್ ತಳ್ಳಿಹಾಕಿದೆ. ನೈಸ್ ಯೋಜನೆ ವಿರುದ್ಧ ಇದ್ದ ರೈತರ 80 ಅರ್ಜಿಗಳನ್ನು ಕೋರ್ಟ್ ವಜಾಗೊಳಿಸಿದೆ. ಈ ಮೂಲಕ ನೈಸ್ ಯೋಜನೆಯ ದಾರಿ ಸುಗಮವಾಗಿದೆ. ಆದರೆ 6 ವಾರಗಳ ಕಾಲ ಯಥಾಸ್ಥಿತಿ ಕಾಪಾಡಬೇಕು ಅನ್ನೋದನ್ನು ಹೈಕೋರ್ಟ್ ಹೇಳಿರೋದ್ರಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೀವಿ ಅನ್ನೋದು ರೈತರ ವಾದ. ಆದರೆ ಹಿಂದೊಮ್ಮೆ ಪ್ರಕರಣವೊಂದರಲ್ಲಿ ಸುಪ್ರೀಂ ಕೋರ್ಟ್ಗೆ ದೂರು ಒಯ್ದ ರೈತನಿಗೆ 10 ಲಕ್ಷ ದಂಡ ವಿಧಿಸಿತ್ತು. ಹೀಗಾಗಿ ರೈತರು ಸುಪ್ರೀಂ ಕೋರ್ಟ್ ಮೇಲೆ ಭಯ ಇಟ್ಟುಕೊಂಡೇ ಮುಂದಿನ ಹೆಜ್ಜೆ ಇಡುವ ಆಲೋಚನೆಯಲ್ಲಿದ್ದಾರೆ. ಈ ಮಧ್ಯೆ ಕೋರ್ಟ್ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಪ್ರಧಾನಿ ದೇವೇಗೌಡ, ರೈತರು ಧೃತಿಗೆಡಬಾರದು, ಹೋರಾಟವನ್ನು ಮುಂದುವರಿಸಬೇಕು ಅಂದಿದ್ದಾರೆ. ಅಲ್ಲದೆ ರೈತರ ಹೋರಾಟಕ್ಕೆ ತಾವು ಸದಾ ಬೆಂಬಲವಾಗಿರೋದಾಗಿ ಭರವಸೆ ನೀಡಿದ್ದಾರೆ. ರೈತರು ಹೋರಾಟಕ್ಕೆ ಅಣಿಯಾಗಬೇಕು. ಈ 80 ಅರ್ಜಿ ವಜಾ ಮಾಡ್ಕೊಂಡಿದ್ದರಿಂದ ಮಲ್ ಕೂತ್ಕೋಬಾರದು, ಹೋರಾಟಕ್ಕೆ ಅಣಿಯಾಗಬೇಕು. ಪುಣ್ಯಾತ್ಮರು ಯಾರ್ಯಾರು ಸಹಕಾರ ಮಾಡ್ತಾರೆ, ನಾನೇ ಅಲ್ಲ, ಇಂಥ ವಿಷಯಗಳಲ್ಲಿ ಫೈಟ್ ಮಾಡೋವಂಥ ಬುದ್ಧಿಜೀವಿಗಳಿದ್ದಾರೆ, ಅನೇಕ ಜನ ಹಿರಿಯರಿದ್ದಾರೆ, ಸಾಹಿತ್ಯ ರಂಗದಲ್ಲಿರ್ಬೋದು, ಬರಹಗಾರರಿರ್ಬೋದು, ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗ್ತಾರೆ.